ನಮಸ್ಕಾರ. ನಾನು ಅಳವಡಿಸಂದ್ರದ ಕುಟುಂಬಸ್ಥ ರೈತ ಕುಟುಂಬಸ್ಥರು. ನಾವು ಸುಜಾತ ನನ್ನ ಹೆಸರು ಅಂತ. ನಾವು ಅಳವಡಿಸಂದ್ರ ಗ್ರಾಮದವರು. ಇಲ್ಲಿ ಮೊನ್ನೆ ರಾಮನಗರದಲ್ಲಿ ನಡೆದಂತ ರೈತರು ಒಂದು ಮಾತಾಡಕ್ ಹೋಗಿದಾಗ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹೇಳವ್ರೆ, ಕುತ್ಕೊಳ್ರಿ ರೈತರು ಮಾತ್ಗೇನ್ ಬೆಲೆ ಇಲ್ವಾ? ವಾಕ್ ಸ್ವಾತಂತ್ರ್ಯದ ಹಕ್ಕು ಸಂವಿಧಾನದಲ್ಲಿ ಎಲ್ಲಾರ್ಗು ಇದೆ. ನಮ್ ರೈತರಿಗೂ ಒಂದ್ ಮಾತಾಡೋಂತ ಅವಕಾಶ ಅವ್ರು ಕೊಡ್ಬೇಕಿತ್ತು. ಇವ್ರು ಓಟ್ ಹಾಕಿಸ್ಕೊಳಕ್ಕೆ ಬಂದ್ರಲ್ಲ, ಅಮ್ಮ ತಾಯಿ ಅಂದ್ರು ಎಲ್ಲ ಏನೋ ಜನ ಕನಿಕರದಿಂದ ಓಟ್ ಹಾಕುರು. ಅದೇ ರೈತರು ಪಾಪ ಹೊಟ್ಟೆಗೆ ಇಟ್ಟಿಲ್ದಿರ ನೀರಿಲ್ದಿರ ಕುಡಿಯಕ್ಕೆ ಹೋಗಿ ಅಲ್ಲಿ ಕೂತವ್ರಲ್ಲ ರೈತರು. ಅಲ್ಲಿ ನಮ್ ತಮ್ಮನ ಒಬ್ಬ ಹೋಗವ್ನೆ ಬ್ಯಾರಿಕೇಡ್ ಮೇಲೆ ಹಿಂಗ್ ಹೊರಿಕೊಂಡ್ ನಿಂತ ನನ್ ತಮ್ಮ ನಮಗ್ ನೋಡ್ರೆ ಹೊಟ್ಟೆ ಉರಿತಾರೆ ಸ್ವಾಮಿ. ಎಷ್ಟು ವಯಸ್ಸಾದವ್ರು ಹೋಗವ್ರೆ, ಅವ್ರಿಗೆಲ್ಲ ಮರ್ಯಾದೆ ಕೊಡ್ದಿರನ್ನೇ ಕುತ್ಕೊಡ್ರಿ. ಏನ್ರಿ ನಾನ್ ಹೇಳೋದ್ ನೋಡ್ರಿ, ಮೈ ಬಿಗಿಸಾಕ್ತೀನಿ ಅಂದ್ರೆ ರೈತರಿಗೆ ಏನ್ ಬೆಲೆ ಇಲ್ವಾ? ಆಮೇಲೆ ಇನ್ನೊಂದ್ ಮಾಡವ್ರೆ, ಪ್ರೆಸ್ ಮೀಟ್ ಕರೆದ್ಬಿಟ್ಟು ಒಳ್ಳೆ ರೈಟ್ ಕೊಡ್ಸಿದ್ವಿ 20 ವರ್ಷದಿಂದ ಹೋರಾಟ ಮಾಡಿ ಅಂತ ಹೇಳವ್ರಲ್ಲ. ಇವ್ರ ಏನ್ ನಮ್ಗೆ 20 ವರ್ಷದಿಂದ ಹೋರಾಟ ಮಾಡಿ ಒಳ್ಳೆ ರೈಟ್ ಕೊಡ್ಸೋದ್ ಏನ್ ಬೇಕಾಗಿಲ್ಲ. ಇವ್ರ ಹತ್ರ ಹೋಗಿ ನಾವೇನ್ ಬೇಡ್ಕೊಂಡಿರ್ಲಿಲ್ಲ. ಒಳ್ಳೆ ನಾವ್ ಮಾಡ್ತಾ ಇದೀವಿ ಸ್ವಾಮಿ, ನೀವು ರೈಟ್ ಕೊಡ್ಸ್ಕೊಟ್ರಿ, ನೀವು ದಳ್ಳಾಳಿ ಮಾಡಿ ಅಂತ ನಾವೇನ್ ಇವ್ರನ್ನ ಕೇಳಿರ್ಲಿಲ್ಲ. ಇವ್ರು ಒಂದ್ ಅರ್ಥ ಮಾಡ್ಕೋಬೇಕು, ರೈತರಿಗೆ ಉಪಕಾರ ಮಾಡ್ಬೇಕಾ, ಇದು ರೂರಲ್ ಏರಿಯಾದವ್ರಿಗೆಲ್ಲ ಏನೋ ಸಹಾಯ ಮಾಡ್ಬೇಕು ಅನ್ನೋದು ಏನನ್ನ ಕಿಂಚಿತ್ತು ನಿಮ್ ಮನ್ಸಲ್ಲಿ ಇದ್ರೆ, ರೈತರ ಮಕ್ಕಳಿಗೆ ಓದೋದ್ರಲ್ಲಿ ವಿನಾಯಿತಿ ಕೊಡ್ಸಿ, ಫೀಸ್ ಗಳಲ್ಲಿ ವಿನಾಯಿತಿ ಕೊಡ್ಸ್ರಿ, ಹಾಸ್ಪಿಟಲ್ ಗಳಲ್ಲಿ ವಿನಾಯಿತಿ ಕೊಡ್ಸ್ರಿ. ರೈತರಿಗೆ ನೀವು ನಮ್ಮ ಎಕರೆಗಳನ್ನು ಹೊಲಗಳನ್ನು ತಗೊಂಡು ನೀವು ದುಡ್ಡು ಕೊಟ್ಟಿದೀವಿ, ಒಳ್ಳೆ ಬೆಲೆ ಕೊಟ್ಟಿದೀವಿ ಅನ್ನೋದಲ್ಲ ನಿಮ್ ಸಾಧನೆಗಳು. ಸಾಧನಾ ಸಮಾರಂಭ ಮಾಡ್ಕೋತಾರೆ. ಏನು ಮಾಡ್ಕೋತಾ ಇದ್ರಿ ಸಾಧನಾ ಸಮಾರಂಭ ಸರ್ಕಾರ? ನೀವು ಸ್ವಾಮಿ, ನೀವು ನಮ್ಮ ರೈತರ ಆಹ್ವಾನ ಕೇಳ್ಬೇಕು. ನೀವು ದೊಡ್ಡ ಪೋಷನ್ ಇಟ್ಕೊಂಡು ರೈತರ ಬಗ್ಗೆ ಒಂಚೂರು ಸೌಜನ್ಯದ ಮಾತು ಬೇಡ ನಿಮ್ಗೆ. ನೀವೇನ್ ಬಳಕೆ ಸರ್ಕಾರ ಮಾಡ್ತಾ ಇದೀರಿ? ನೀವು ನಮ್ಗೆ ಒಂದ್ ನ್ಯಾಯ ಬೇಕು. ನೀವು ನಮಗ್ ಬದುಕಟ್ ಕೊಡೋದು ಬೇಡ, ಏನು ಬೇಡ. ನಮ್ ಜೀವನ, ನಮ್ ಮಕ್ಳು ನಾವ್ ಏನ್ ಸಾಕ್ಬೇಕು, ನಮ್ ಮಕ್ಳಿಗೆ ನಮ್ ಭವಿಷ್ಯ ರೂಪಿಸ್ಕೊಡ್ಬೇಕು ಅನ್ನೋದು ನಮ್ಗೆ ಎಲ್ಲಾ ರೈತರಿಗೂ ಗೊತ್ತಿದೆ. ನಿಮ್ ಭಿಕ್ಷೆ ಏನು ಬೇಕಾಗಿಲ್ಲ. ನಮ್ ಭಿಕ್ಷೆ ತಗೋಗಿ ನೀವು ದೊಡ್ಡ ಪೋಸ್ಟರ್ ಕುತ್ಕೊಂಡು ಈ ರೀತಿ ಮಾತಾಡೋದು ಸರಿಯಲ್ಲ. ಈ ಮಾಧ್ಯಮ ಮಿತ್ರರು ನಮ್ಗೆ ಒಂದ್ ಸ್ವಲ್ಪ ಸಪೋರ್ಟ್ ಆಗೋತರ ಅವ್ನು ಕ್ವಶನ್ ಮಾಡ್ಬೇಕು. ಯಾಕೆ ಅವ್ರು ಕ್ವಶನ್ ಮಾಡಕ್ ನಿಮ್ಗಿಲ್ವಾ? ರೈತರು ಮಾತಾಡೋದು ಬೇಡ ನಿಮ್ಗೆ? ನೀವೇ ನನ್ನ ಊಟ ಮಾಡಲ್ವಾ? ನೀವು ರೈತರ ಮಕ್ಳಲ್ವಾ? ಎಲ್ರು ಇದನ್ನ ಪ್ರಶ್ನೆ ಮಾಡ್ಬೇಕು. ಹಾಗೆ ಒಕ್ಕೂಟ ಇದು ಗ್ರೇಟರ್ ಪ್ರಾಧಿಕಾರ ಕೂತಿರೋ ದಗಲ್ಬಾಜಿ ನನ್ ಮಕ್ಳು, ಒಂದ್ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಏನೋ ಒಂದ್ ರೈಟ್ ಕೊಡ್ಸೋದು ನಮ್ ಭೂಮಿಗೆ. ನಾವೇನು ಹೋಗಿದ್ವಿ, ನಾವ್ ಒಳ್ಳೆ ರೈಟ್ ಕೊಡ್ತೀವಿ, ಕೊಟ್ಟು ಮಾರ್ಸಪ್ಪ ನಮ್ಗೆ ಅಂತ ಏನ ಹೇಳಿದ ನಾವು. ನೀನು ನಿಮ್ಮ ಸೋಕಿಗೆ ನಿಮ್ಮ ಮಕ್ಕಳು ಮೋಜು ಮಸ್ತಿಗೆಲ್ಲ ಮಾರ್ಬೇಕು ಅಂದ್ರೆ ಮಾರ್ಕೊಂಡು ತಿನ್ನು. ನಾವೇನಾದ್ರು ಕೇಳಿದ್ವ ನಮ್ ಜಮೀನ್ ಕೊಡ್ತೀವಿ ಅಂತ? ಯಾವನ ಬಂದವನಲ್ಲ ನಿಮ್ ಹಿಂದೆ ಹಿಂದೂಗಳು ಅವ್ರ ಜಮೀನ್ ಮಾರ್ಸ್ಕೊಂಡು ನಿನ್ ಕಮಿಷನ್ ಹೊಡ್ಕೋ. ನೀನು ಈ ಮಧ್ಯರಾಮನ್ ದೇವಸ್ಥಾನ ಅಂತ ಹೇಳ್ತಾ ಇದೀವಿ, ನಮ್ ರೈತರನ್ನೆಲ್ಲ ಹಾಳ್ ಮಾಡಿ ಕಮಿಷನ್ ಪಡ್ಕೋತ್ಯಾ. ಆ ಕಮಿಷನ್ ದುಡ್ಡನ್ನ ಊಟ ಮಾಡೋದಕ್ಕೆ ನಿಮ್ ಮಕ್ಳು ಒಬ್ರು ಉಳಿಯೋದಿಲ್ಲ. ಈ ದೇವ್ರ ಮಾತ ಸಾಕ್ಷಿಯಾನೆ ಹೇಳ್ತಾ ಇದ್ವಿ, ನಿಮ್ ಮಕ್ಳು ಒಬ್ರು ಉಳಿಯೋದಿಲ್ಲ. ರೈತರ ದುಡ್ಡು ನೀವು ತಿನ್ಬೇಕು ಅಂತ ಆಸೆ ಇಟ್ಕೊಂಡಿದ್ರೆ ಅವಣ್ಣ ಕೂಡಿಕೋಬೇಕು ಅನ್ನೋ ನಿಮ್ಮ ಉದ್ದೇಶಕ್ಕೆ ಯಾವತ್ತೋ ದೇವ್ರ ಸಾಕ್ಷಿ ಆಗ್ತಾಳೆ. ನಿಮ್ ಮಕ್ಳು ನಿಮ್ಮ ವಂಶ ನಿರ್ವಂಶ ಆಯ್ತದೆ. ಇದನ್ನ ಅರ್ತ್ಕೊಂಡು ನೀವು ನಮ್ಮ ಜನಗಳನ್ನ ಬದುಕಕ್ಕೆ, ರೈತರನ್ನ ನೆಮ್ಮದಿಯಾಗಿ ಬದುಕಕ್ಕೆ ಬಿಟ್ಕೊಡ್ಬೇಕು. ಇಲ್ಲ ಅಂದ್ರೆ ಇಷ್ಟೇ ಅಲ್ಲ ನಮ್ಮ ಹೋರಾಟ ಇನ್ನು ಮುಂದೆ ತೋರಿಸ್ತೀವಿ. ನಾವು ಇವಾಗ ಈ ರೇಟು ಅಂತ ತೋರ್ಸೋದಕ್ಕೆ ಇಷ್ಟ ಜನ ಬಂದಿದೀವಿ. ನಾವೇನು ಕೈಗೆ ಬಳೆ ತೊಟ್ಕೊಂಡ್ ಕೂತಿರೋ ಹೆಂಗಸರು, ಕಸ ಹೆಂಗಸರು ಅಲ್ಲ. ನಮ್ಗೂ ಬರುತ್ತೆ ಮಾತಾಡಕ್ಕೆ, ನಮ್ಗೂ ಹೋರಾಟ ಮಾಡಕ್ ಬರುತ್ತೆ. ಇದನ್ನ ಅರ್ತ್ಕೊಂಡು ದೊಡ್ಡ ಸ್ಥಾನ ಕೂತಿರೋರು ಒಂದ್ ಸ್ವಲ್ಪ ದಯಮಾಡಿ ಇದನ್ನೆಲ್ಲ ಆಲೋಚನೆ ಮಾಡಿ ಈ ಒಂದು ಯೋಜನೆ ಇಲ್ಲೇ ಕೈ ಬಿಡ್ಬೇಕು ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಎಲ್ಲ ರೈತರು